ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ರಘು ವ್ಲಾಗ್ಸ್. ನನ್ನ 365ನೇ ದಿನದ ವ್ಲಾಗ್ಸ್ನಲ್ಲಿ ಇದು 4ನೇ ವ್ಲಾಗ್ಸ್. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೂಡ ಡೈಲಿ ಬರೋ ಥರನೇ ಕುರಿ ಶೆಡ್ಡಿಗೆ ಬಂದು ಇವು ಕೆಳಗಡೆ ಇರೋಂಥ ಕುರಿಗಳು, ಮೇಲ್ಗಡೆ ಇರೋಂಥ ಕುರಿಗಳಿಗೆ ಮೇವು ಹಾಕೋಣ ಅಂದ್ಕೊಂಡು ಬಂದಿದ್ದೀನಿ. ಒಟ್ಟಿನಲ್ಲಿ ಇವೆಲ್ಲ ಫುಲ್ ಕೆಳಗಡೆ ಇರೋಂಥವೇ, ಮೇಯಕ್ಕೆ ಹೋಗೋ ಅಂತ ಹೇಳಿದ್ದೀನಿ. ಹಿಂದಿನ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇವರಂತೂ ಮೇಲ್ಗಡೆ ಕುತ್ಕೊಂಡ್ರೆ ಕೆಳಗಡೆ ಇಲ್ಲದೆ ಹೋಗಲ್ಲ, ಎಷ್ಟು ಹೊಡೆದ್ರೂ ಹೋಗಲ್ಲ. ನನಗೆ ಹಿಂಸೆ ಕೊಟ್ಟು ಕೆಡಕ್ತಾರೆ. ಒಟ್ಟಿನಲ್ಲಿ ಮಾಮೂಲಿ ಹಾಕಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಲ್ಲಿತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಎಲ್ಲವಕ್ಕೂ ಅದನ್ನು ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಒಟ್ಟಿನಲ್ಲಿ ಇವತ್ತು ಕೂಡ ಮಾಮೂಲಿ ನೀರು ಖಾಲಿ ಆಗಿದೆ, ತೊಳೆದ್ಬಿಟ್ಟು ನೀರು ಕೆಳಗಡೆ ಕುರುಗಳು ಹೋಗಲಿ ಅಂದ್ಕೊಂಡು ಕಾಯ್ತಾ ಇದ್ದೀನಿ. ಹೋಗಿದ ಕೂಡಲೇ ಬಕೆಟ್ ಎಲ್ಲ ತೊಳೆದು ನೀರು ತುಂಬಿಸ್ತೀನಿ. ಒಟ್ಟಿನಲ್ಲಿ ಬರು ಹಾಯ್. ವರು ಓಯ್, ನಿಮ್ಮಪ್ಪ ಎಲ್ಲಿರೋದು? ಹಾಂ, ಡ್ಯೂಟಿ. ಏನು ಡ್ಯೂಟಿ? ನೀನೇನಾಯ್ತಿ ದೊಡ್ಡೋಳಾದ್ಮೇಲೆ? ಎಷ್ಟನೇ ಕ್ಲಾಸ್ ಅವ್ರಿಗೆ ಗೊತ್ತಿ? ಮಾತಾಡ್ಬೋದ ವಿಡಿಯೋ ಮಾಡ್ಕೊಂಡು? ಚಂದ ಅಲ್ವಾ? ಕದಾನೆ ಹಾಕಂದ್ಲು ಕನೆ ಅವಳು. ಹಾಕೋ, ಬಾಯ್. ಆಯ್ತು, ಮಾತಾಡಲ್ಲ ಟು. ಬಾಯ್. ತೋರಿಸ್ತೀನಿ. ಯಾಕೆ ಕಳ್ತಿದ್ದಿ ಫೋನ? ಕದ ಹಾಕಬಿಟ್ಟಿದೆ ನೀನು. ತೋರಿಸ್ತೀನಿ. ಕೊಡ್ತಾರೆ ಅಂತ ಇಂತೂ ಕುರ್ಗಳು ಮೇಯಕ್ಕೆ ಹೋದು. ಮರಿಗಳೆಲ್ಲ ಕುರಿ ಶೆಡ್ಡಿಗೆ ಬಿಟ್ಕೊಂಡು ಚಂದಿನ ಮೊಗ್ಗಾಕಣ ಅಂತ ಬಂದಿದ್ದೀವಿ. ಹಾಕೋದ್ಮೇಲೆ ಕುರಿ ಶೆಡ್ಡಿಗೆ ನೀರು ಇರಬೇಕು. ಕುರಿ ಶೆಡ್ಡಿಗೆ ನೀರು ಇದ್ಮೇಲೆ ಕುರಿ ಕಸ ತೊಗೊಂಡು ಮ್ಯಾಕ್ ಹೋಗಿ ದನಗಳ ನೀರು ಕುಡಿಸಿ ಕಳಿಸ್ಬೋದು. ಬೇಜಾನ್ ಹಾಕ್ತೀನಿ. ಮೇಲೂ ತೊಳ್ಕೋಬೇಕು ಒಟ್ಟಿನಲ್ಲಿ. ಅವಕ್ಕೆ ಮೇವು ಹಾಕಿದ ಕೂಡಲೇ ಬಕೆಟ್ಗಳನ್ನ ತೊಳ್ಕೊಂಡೆ. ನಾನು ತೊಳ್ಕೊಂಡು ಅದಕ್ಕೆ 4-5 ಸಾವಿರಗೆ ನೀರೇನೋ ಹುಯ್ದಿದ್ದೀನಿ. ಒಟ್ಟಿನಲ್ಲಿ ನಾನು ತೊಳ್ಕೊಂಡಾದ್ಮೇಲೆ, ಅಂದರೆ 2 ದಿನಕ್ಕೊಂದ್ಸಲ ಹುಯ್ಲೇಬೇಕು. ಡೈಲಿ ಹುಯ್ಯೋಕ್ಕಾಗಲ್ಲ, ಮಳೆ ಬರ್ತಾ ಇರೋದ್ರಿಂದ ತುಂಬ ಜಾರುತ್ತೆ. ಆಲ್ರೆಡಿ ಒಂದು 2-3 ಸಲ ಬಿದ್ದು ಇದನ್ನು ಕೂಡ ನಾನು, ಹಾಗಾಗಿ ನಾನು ಡೈಲಿ ಹುಯ್ತಾ ಇಲ್ಲ. 2 ದಿನಕ್ಕೊಂದ್ಸಲ ತೊಳ್ಕೊಂಡು ಹುಯ್ತೀನಿ. ಮೇಲ್ಗಡೆಗೆ ಮೆಟ್ಲು ಹತ್ಕೊಂಡು ನೀರು ತರೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗೋಗ್ಬಿಡುತ್ತೆ, ಉಸಿರೇ ಮ್ಯಾಕ್ ಬಂದಂಗೆ ಆಗಿರುತ್ತೆ. ಒಟ್ಟಿನಲ್ಲಿ ಕೆಲವೊಂದೊಂದು ಆಡನ್ನ ಕಟ್ಟಾಕಿರ್ತೀವಲ್ಲ, ಅವಕ್ಕೆ 10 ರೂಪಾಯಿ ತಂದಿಟ್ಟು ಕುಡಿಸ್ಬಿಡ್ತೀನಿ ನೀರ. ಬಿಟ್ಟರೆ ಅವು ಸುಮ್ಮನೆ ಇದೆಯಲ್ಲ, ಈ ಆಡಿದೆಯಲ್ಲ ಸಿಂಧೂರಿ ಆಡು, ಅದಂತೂ ತುಂಬ ತರಲೆ ಮಾಡುತ್ತೆ. ಯಾಕಂದರೆ ಫುಲ್ ಅದನ್ನೇನಾದ್ರು ಬಿಟ್ಬಿಟ್ರೆ ಎಲ್ಲಾದ್ರೂ ಬಾಯಲ್ಲೇ ಚಿಲ್ಕ ತಗೊಂಡು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಯಾವಾಗಲೂ ಕಟ್ಟೆ ಹಾಕಿರ್ತೀವಿ. ಒಟ್ಟಿನಲ್ಲಿ ಎಲ್ಲಕ್ಕೂ ಎಲ್ಲ ಬಕೆಟ್ಗಳಿಗೂ ನೀರು ಹುಯ್ದಾಯಿತು. ಒಟ್ಟಿನಲ್ಲಿ
ಕುರಿಗಳಿಗೆ ಇನ್ನೊಂದು ರೌಂಡ್ ಅಥವಾ ಹುಲ್ಲು ಹಾಕೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಕುರಿಗಳಿಗೆ ಹುಲ್ಲು ಹಾಕಿದ್ರೆ ಇನ್ನು 4 ಗಂಟೆವರೆಗೂ ಇನ್ನೇನು ಕೆಲಸ ಇರೋಲ್ಲ ಕುರಿಗಳ ಹತ್ರ. ಒಟ್ನಲ್ಲಿ ಒಂದು 3:45 ಅಂದ್ಕೊಳ್ಳಿ, 3:45ವರೆಗೂ ಇನ್ನೇನು ಕೆಲಸ ಇರೋಲ್ಲ. ಆಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಹೋಗೋಕೆ ಹುಲ್ಲು ಹಾಕ್ಬಿಟ್ಟು ಕಸ ತೆಗೆದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹುಲ್ಲು ತಂದಲ್ಲ ಅದನ್ನು ಹಾಕಾಯಿತು, ಎಲ್ಲ ತಿಂತಾವೆ. ಮೇಲ್ಗಡೆ ಹುಸಿ ತೊಡಿಬೇಕು ಇವತ್ತು. ಇವಾಗ ಬಂದು ತೊಡಿತೀನಿ. ಒಟ್ಟಿನಲ್ಲಿ ಎಲ್ಲ ತಿಂತಾವೆ. ಇಲ್ಲೆಲ್ಲ ತುಂಬ ಹರಡ್ಕೊಂಡು ಇದು ಮಾಡ್ತವೆ, ತೊಡಿಲೇಬೇಕು ಒಟ್ಟಿನಲ್ಲಿ. ಇದನ್ನು ಅಷ್ಟೇ, ಮೇಲ್ಗಡೆನೂ ಅಷ್ಟೇ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ತೊಡ್ಕೊತೀನಿ. ಒಟ್ಟಿನಲ್ಲಿ ತುಂಬ ಮೇಲ್ಗಡೆ ಅಂದರೆ ಕೆಲವೊಂದೊಂದು ಬಿದೋಗಿರಲ್ಲ ಇಕ್ಕೆಗಳು, ಅವನ್ನ ಕೆಳಗಡೆ ಬೀಳಿಸ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ 4 ಮೂಲೆನೂ ಕೂಡ ತೊಡ್ಕೊಂಡೆ ನಾನು. ಕೆಲವೊಂದೊಂದು ಸಲ ಅಲ್ಲೇ ಅಂದರೆ ಗ್ಯಾಪ್ ಇರುತ್ತಲ್ಲ, ಆ ಪುಟ್ಟಿಗಳ ಮಧ್ಯೆ ಗ್ಯಾಪ್ ಇರತ್ತೇ ನಿಂತ್ಕೊಬಿಟ್ಟಿರುತ್ತೆ. ಕೆಲವೊಂದೊಂದು ಸಲ ಹೋಗೋದೇ ಇಲ್ಲ. ಹಾಗಾಗಿ ಒಂದು 2 ದಿನಕ್ಕೊಂದ್ಸಲ ನಾವು ತೊಡ್ಕೊಳ್ಳೇಬೇಕಾಗುತ್ತೆ, ಇಲ್ಲ 3 ದಿನಕ್ಕೊಂದ್ಸಲ ತೊಡ್ಕೊಳ್ಳೇಬೇಕಾಗುತ್ತೆ. ಹೊರಗಡೆ ಮೇಯಕ್ಕೆ ಹೋಗೋ ಆಡುಗಳು ಮೆಟ್ಲ ಮೇಲೆ ಮಲಗಿರ್ತವಲ್ವ, ಅವಂತೂ ಅಲ್ಲೇ ಇಕ್ಕಿ ಎಲ್ಲನೂ ಹಾಕೊಂಡ್ಬಿಟ್ಟಿರ್ತವೆ. ಅದಂತೂ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಡೈಲಿ ಮೆಟ್ಲೂ ಕೂಡ ತೊಡ್ಕೊತೀವಿ. ಡೈಲಿ ತೊಡ್ಕೊತಾ ಇದ್ದರೆ ಅಂಟ್ಕೊಂಡಿರಲ್ಲ. ಡೈಲಿ ತೊಡ್ದಿಲ್ಲ ಅಂದರೆ ತುಂಬ ಅಂಟ್ಕೊಂಡ್ಬಿಟ್ಟಿರುತ್ತೆ, ಇಲ್ಲಾಂದರೆ ಗುಡ್ಲಿ ತಗೊಂಡು ಕೆರಿಬೇಕಾಗ್ತದೆ. ಅದಕ್ಕೆ ತೊಡ್ಕೊತಾ ಇದ್ದೀವಿ. ಡೈಲಿ ಕುರಿ ಕಸ ತೊಳೆಯೋ ಥರನೇ ಇವತ್ತು ಕೂಡ ಕುರಿ ಕಸ ತೊಳಿತಾ ಇದ್ದೀವಿ. ಅದಂತೂ ತುಂಬ ಹೀಟು ಕುರಿ ಕಸ. ನನ್ನ ಕಾಲಂತೂ ನೋಡಿಬಿಟ್ರೆ ನೀವುಗಳು ಏನಂತೀರೋ ಕಣೆ, ತುಂಬ ಅಂದರೆ ತುಂಬ ಹೊಡೆದು ನಿಂತೈತೆ, ಅಷ್ಟು ಹೀಟು ಅದು ಕುರಿ ಕಸ. ತಲೆನೋವೆಲ್ಲ ಬರುತ್ತೆ ಹೀಟ್ಗೆ, ಅದ್ರ ಹೀಟಿಗೆ ತುಂಬಾ ಹೀಟು ಮಾತ್ರ. ನನಗಂತೂ ಇತ್ತೀಚೆಗೆ ಮೈಗ್ರೇನೇ ಸ್ಟಾರ್ಟ್ ಆಗೈತೆ ಅನ್ನೋಷ್ಟು ಇದಾಗ್ಬಿಟ್ಟೈತೆ. ಅವರು ಬೇರೆ ಮುನಿಸ್ಕೊಂಡೋಗಿ ಅಲ್ಲಿ ನಿಂತಿದ್ಲು, ಅಳ್ತಾ ಇದ್ಲು ತುಂಬಾ. ಥ್ಯಾಂಕ್ ಯು ನೋಡಿದ್ದಕ್ಕೆ. ನನ್ನ ವೀಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು 365 ದಿನ ಚಾಲೆಂಜ್ ತೊಗೊಂಡಿದ್ದೀನಿ. 365 ದಿನದನ್ನೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಕುರಿ ಕಸ ಎಲ್ಲ ತುಂಬ್ಕೊಂಡೋಗಿ ತಿಪ್ಪೆಗೆ ಹಾಕಿ ಬಂದು, ಇಲ್ಲಾಂದರೂ ದೊಡ್ಡ ಮಂಕ್ರಿಲಿ ಆಗಲ್ಲ ಅಂತೇಳಿ ನಾನೇ ಚಿಕ್ಕ ಮಂಕ್ರಿ ತೊಗೊಂಡಿದ್ದೀನಿ. ಅದನ್ನು ತುಂಬ ಕಷ್ಟ ಆಗುತ್ತೆ ಹೊತ್ಕೊಳ್ಳೋಕ್ಕೆಲ್ಲ ಅಂತ ಹೇಳಿ ಚಿಕ್ಕ ಮಂಕ್ರಿಲ್ಲ ಕೂಡ ಹೊತ್ಕೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟು ಬರ್ತೀನಿ. ಇಲ್ಲಾಂದ್ರೂ ಒಂದು 15 ಮಂಕ್ರಿನಾರು ಆಗುತ್ತೆ. ಮತ್ತು ಈಗ ಈ ಕುರಿ ಕಸದ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಹಸುಗಳ ಹತ್ರಕ್ಕೆ ಬರಬೇಕು. ಹಸುಗಳಿಗೆ ನೀರು ಕುಡಿಸಿ ಅವಕ್ಕೆ ಮತ್ತೆ ಮೇವು ಹಾಕಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.